ಏನ್ರಿ ಮಿಸ್ಟರ್ ಕೇಶವ ಅವರೇ, ಲಿಫ್ಟ್ ಕೊಟ್ರೆ ಏನೋ ಹೇಳ್ತೀನಿ ಅಂದ್ರಿ, ಅದೇನೋ ಹೇಳಿ. ಅದು ಬೇಡ ಕೇಶವ, ಆ ವಿಷಯ ಮೊದಲು ನಿಮ್ಮಪ್ಪಂಗೆ ಗೊತ್ತಾಗ್ಬೇಕು. ಆಮೇಲೆ ಅಪ್ಪ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ತಾರೆ. ಏನೋ ಮಿಸ್ಸಸ್ ನಾಣಿ ಅವರೇ, ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸಾರ್, ನಾನು ನಿಮ್ಮ ಹತ್ರ ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ನೀವು ಪಕ್ಕ ಹೀರೋ ಥರ ಕಾಣಿಸ್ತೀರಾ. ನಿಮ್ಮ ಮಾತು ವೆರೈಟಿ ಆಗಿರತ್ತೆ. ಆಫ್ಕೋರ್ಸ್. ನಿಮ್ಮ ಡ್ರೈವಿಂಗ್ ಸೂಪರ್. ನಾನು ನಿಮ್ಮ ಫ್ಯಾನ್ ಆಗೋದೆ ಸರ್. ದೊಡ್ಡವನಾದ್ಮೇಲೆ ನಾನು ನಿಮ್ಮ ಥರ ಆಗ್ತೀನಿ. ಓ ವೆರಿ ನೈಸ್. ಸ್ವಾಮಿ, ಇವನು ಮಾಮೂಲಿ ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ನಾಣಿನೇ ಮೀರ್ಸೋ ಕೇಶವ ಇವನು. ಮಕ್ಕಳ ಮಾತು ದೇವ್ರ ಮಾತು ಸರ್. ಓ ನೀವು ನಿಜವಾಗ್ಲೂ ಹೀರೋ ಸರ್, ಗ್ಲಾಮರಸ್ ಹೀರೋ ಸರ್. ಓ ಅಯ್ಯೋ ಹಬ್ಬ. ಓಹೋ ಏನ್ ಇವರು ಏನೋ ದೊಡ್ಡ ಅಪಾಯ ಆಗಿರೋ ಹಾಗೆ ಟೆನ್ಷನ್ ಮಾಡ್ಕೋತಿದ್ದಾರೆ. ಏನಾಯ್ತು? ಟೆನ್ಷನ್ ಆಗ್ತಿದ್ಯಮ್ಮ. ಯಾಕೆ? ನಾಣಿ ಮಕ್ಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ. ಹೋದ್ರೆ ಏನಾಯ್ತು? ಮಕ್ಕಳಿಗೋಸ್ಕರ ಹೋಗಿರೋನು ತಾಯಿನ ನೋಡ್ದೇನೆ ಇರ್ತಾನೆ ಏನು? ಮಕ್ಳ ತಾಯಿನ ನೆನ್ನೆನೆ ನೋಡಿದ್ವಿ ಅಲ್ವಾ? ಅಬ್ಬಾ, ಈ ತಾಯಿನೇ ಬೇರೆ, ನಿಜವಾದ ತಾಯಿನೇ ಬೇರೆ ನಮ್ಮ. ನಿಜವಾದ ತಾಯಿನ? ನನ್ ಬದ್ಲು ನೀನ್ ಬಾಯ್ ಬಿಟ್ಟಿಯಲ್ಲ, ಯಾಕೆ? ಏನಾಯ್ತು ನಿನ್ಗೆ? ನಿಮಗ್ ಹಿಡ್ದಿರೋ ರೋಗ ನನ್ಗೂ ಹಿಡ್ದು ನನ್ನನ್ ಬಿಡ್ತಿಲ್ಲ. ಹೇಳಿ, ನಿಜವಾದ ತಾಯಿ ಅಂದ್ರೇನು? ಏನಿಲ್ಲಮ್ಮ, ಆ ಮಕ್ಕಳನ್ನ ಬೆಳೆಸಿರೋ ತಾಯಿ ಕೂಡ ಇದ್ದಾಳಂತೆ. ಆ ದೊಡ್ಡಯ್ಯನ ಮೊಮ್ಮಗಳು, ಅವಳು ದೊಡ್ಡ ಗಯ್ಯಾಳಿ. ನಾಣಿ ಅವಳ ಕಣ್ಣಿಗೆ ಬಿದ್ರೆ ಕಷ್ಟ. ಅದು ನಾಣಿಗೆ ಕಷ್ಟನೇ ಹೊರತು ನಿಮಗ್ ಕಷ್ಟ ಯಾಕೆ? ಎಷ್ಟೇ ಅಂದ್ರು ಅವ್ನು ನಮ್ ನಾಣಿ ಅಲ್ವೇನಮ್ಮ, ಪಾಪ ಕಷ್ಟಪಡ್ಬಾರ್ದು ಅಂತ. ಶಂಕರ ಶಂಕರ ಕಾಪಾಡು ಶಿವ ಶಂಕರ. ನಾಣಿ, ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ನೀನೊಬ್ನೇ ಬಂದ್ಯಲ್ಲ, ಮಕ್ಕಳೆಲ್ಲೋ? ಇದಾರೆ ರೀ. ಮತ್ತೆ ನಿನ್ ಜೊತೆ ಬರ್ಲಿಲ್ವಲ್ಲ, ಯಾಕೆ? ಅವ್ರು ಇನ್ನೂ ಫ್ರೆಶ್ ಆಗಿರ್ಲಿಲ್ಲ, ಆದ್ಮೇಲೆ ಅವರೇ ಬರ್ತಾರೆ. ಹಾಗಾದ್ರೆ ಇನ್ನು ಬರಲ್ಲ ಅಂತಾನೆ? ಯಾಕೆ ಬರಲ್ಲ ರೀ, ತಪ್ಪದೆ ಬರ್ತಾರೆ. ಮಕ್ಕಳು ನಿನ್ನ ಹತ್ರ ಬರ್ತೀವಿ ಅಂತ ಸುಳ್ಳು ಹೇಳಿರ್ಬಹುದು ಅಲ್ವಾ? ಮಕ್ಕಳು ಬರ್ತಾರೆ ಅಂತ ಹೇಳಿದ ಅವರಲ್ಲ, ಅವ್ರ ಅಮ್ಮ. ಆ ಮಕ್ಕಳ ಅಮ್ಮನ್ನ ನೀನ್ ನೋಡಿದ್ಯಾ? ಚೆನ್ನಾಗಿ ಕೇಳಿದ್ರಿ. ನೋಡೋದೇನು, ಮಾತಾಡದೆ ಕೂಡ. ಲೇ, ಅವಳನ್ನ ನೋಡಿ ಕೂಡ ನೀನ್ ಹೀಗೆ ಇದೀಯಾ? ನಿಜಕ್ಕೂ ಸ್ವಲ್ಪ ಶಾಕ್ ಅದೇ ರೀ. ಸ್ವಲ್ಪ ಶಾಕ್ ಆಯ್ತೇನೋ? ತುಂಬಾ ಶಾಕ್ ಆಗ್ಬೇಕಲ್ವೇನೋ? ಆಗ್ಬೋದು ಅನ್ಕೊಳ್ಳಿ, ಆದ್ರೆ ನನಗೆ ಅಲ್ಲಿ ಜಾಸ್ತಿ ಟೈಮ್ ಇರ್ಲಿಲ್ಲ. ಟೈಮ್ ಇಲ್ದೇ ಇರೋದಂದ್ರೇನೋ? ಅಂದ್ರೆ ಅವರು ನನ್ನ ಹತ್ರ ಕಾಫಿ ಕುಡ್ಕೊಂಡು ಹೋಗಿ ಅಂದ್ರು, ನಾನು ಕುಡಿಯಲ್ಲ ಅಂದೆ. ಟಿಫನ್ ಮಾಡಿ ಅಂದ್ರು, ಬೇಡ ಅಂದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅದಕ್ಕೆ ಶಾಕ್ ಆದೆ. ಯಾಕಂದ್ರೆ ಜಾನಕಿ ದೇವಿಯವರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಮೀನಾಕ್ಷಿ ಹೇಳಿದ್ಲು. ಇವ್ ನೆನೆ ಅಬ್ಬಿ ತೋರಿಸಿರೋ ಹುಡುಗಿ ಹತ್ರ ಮಾತಾಡಿರ್ತಾನೆ. ಹೌದು ಚಂದ್ರಿಕಾ, ನಾವು ಎಸ್ಕೇಪ್. ಏನ್ರಿ
ಇಷ್ಟು ವಿವರ ಸಾಕ, ಇನ್ನೂ ಏನಾದ್ರೂ ಹೇಳ್ಬೇಕಾ? ಎನಿ ಡೌಟ್ಸ್? ಡೌಟ್ ಮುಖಗಳು. ಅಜ್ಜಿ ಅಜ್ಜಿ, ಕಲ್ಪನೆ ಮೇಡಮ್, ಗುಡ್ ನ್ಯೂಸ್ ರೀ. ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳು ಇಲ್ಲಿರ್ತಾರೆ. ನಿನ್ ಜೊತೆಲಿ ಕರ್ಕೊಂಡ್ ಬರ್ಲಿಲ್ವಾ ನಾಣಿ? ಅವರೇ ಬರ್ತೀನಿ ಅಂದ್ರಿ, ಇನ್ನೂ ರೆಡಿ ಆಗಿಲ್ಲ. ರೆಡಿಯಾಗಿ ಬರ್ತೀವಿ ಅಂದ್ರು. ಥ್ಯಾಂಕ್ ಯು ನಾಣಿ. ಮಕ್ಕಳಿಂದ ಆದ್ರೂ ಅಜ್ಜಿ ಚೇತರಿಸ್ಕೋತಾರೇನೋ? ಖಂಡಿತ ಚೇತರಿಸ್ಕೋತಾರೆ. ಆ ಮಕ್ಕಳಲ್ಲಿ ಯಾವುದೋ ಗೊತ್ತಿಲ್ದಿರೋ ಮಹಿಮೆ ಇದೆ. ಅದು ಮಹಿಮೆ ಅಲ್ಲ ನಾಣಿ, ಮಮಕಾರ. ನಮ್ಮ ಅವರ ಮಧ್ಯೆ ಏನೋ ಒಂದ್ ಸಂಬಂಧ ಇದೆ. ಮಕ್ಕಳು ಬರ್ತಾರೆ ಅಂದ್ರೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಬರಲ್ಲ ಅಂದಿದ್ದಕ್ಕೆ ಆನಂದ ಪಡ್ತಿದ್ದೀರಾ. ಮಕ್ಕಳ ತಾಯಿ ಬಗ್ಗೆ ನಾಣಿ ಹತ್ರ ಪ್ರಶ್ನೆ ಮಾಡ್ತಿದ್ದೀರಾ. ಅಷ್ಟಕ್ಕೂ ಏನ್ ಮುಚ್ಚಿಡ್ತಾ ಇದ್ದೀರಾ ನೀವು? ನಿನ್ಮೇಲೆ ಆಣನಮ್ಮ, ನಾವೇನು ಮುಚ್ಚಿಡ್ತಿಲ್ಲ. ಮುಚ್ಚಿಡೋದಕ್ಕೆ ನಮ್ಮ ಹತ್ರ ಏನು ಇಲ್ಲಮ್ಮ. ಏನು ಇಲ್ಲ ಅಂದ್ರೆ ಓಕೆ, ಆದ್ರೆ ಏನಾದ್ರೂ ಇದೆ ಅಂತ ನನಗ್ ಗೊತ್ತಾದಾಗ ಮಾತ್ರ ನೀವು ನಾಟ್ ಓಕೆ. ನನಗನ್ಸೋ ಹಾಗೆ ಮಕ್ಕಳು ಬರಲ್ಲ. ಅವನ್ ಗಂಗಾ ಹತ್ರ ಮಾತಾಡ್ತಿರೋದಕ್ಕೆ ಆ ಪ್ರಾಬ್ಲಮ್ ಕೂಡ ಇಲ್ಲ. ಹೌದು ಚಂದ್ರಿಕಾ, ನಮ್ಗೆ ಇವತ್ತು ಯಾವ ಪ್ರಾಬ್ಲಮೂ ಇಲ್ಲ, ಯಾವ ಪ್ರಾಬ್ಲಮೂ ಬರಲ್ಲ. ಬರಲ್ಲ ಅಂದ್ರೆ ಬರಲ್ಲ. ಅಭಿ, ದಿವ್ಯಾ, ಬನ್ನಿ. ಬರ್ತಿದೀವಮ್ಮ. ಕರ್ಬೇವ್ ಕಿತ್ಕೊಂಡ್ರಾ? ಕಿತ್ಕೊಂಡೇ ರೀ. ನಿಮ್ಗೊಂದ್ ಮಾತು ಹೇಳ್ಬೇಕು. ಏನ್ರಿ? ಆಗ್ಲೇ ನೀವ್ ಆ ಕಡೆ ಹೋಗ್ತಿದ್ದಾಗೆ ಯಾರೋ ಒಬ್ರು ಮಕ್ಳಿದಾರ ಅಂತ ಬಂದಿದ್ರು. ಉದ್ದಕ್ಕೆ ಹಣೆಗ್ ನಾಮ ಇಟ್ಕೊಂಡು ಟಕ್ ಮಾಡ್ಕೊಂಡು ಟೈ ಕಟ್ಕೊಂಡಿದ್ರು. ನಾಣಿ ಅಣ್ಣನಾ? ಆ ಹೆಸರೇ ಹೇಳಿದ್ರು. ಅವ್ರು ನಿಮಗ್ ಗೊತ್ತಾ ರೀ? ಗೊತ್ತು ರೀ. ನಾವು ಸಿಟಿಲಿ ಅವ್ರ ಮನೇಲೆ ಬಾಡಿಗೆಗಿದ್ದಿದ್ದು. ಹೌದಾ? ಮಕ್ಳ ಜೊತೆ ಮಾತಾಡ್ಕೊಂಡು ಹೋದ್ರು. ಅಭಿ, ದಿವ್ಯಾ, ಬನ್ನಿ ಇಲ್ಲಿ. ಅಭಿ, ದಿವ್ಯಾ, ನಾಣಿ ಅಂಕಲ್ ಬಂದಿದ್ರಂತೆ? ಹೌದಮ್ಮ, ನಮ್ಮನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ರು. ಆದ್ರೆ ಅಣ್ಣನು ಬೇಡ ಅಂದ. ಯಾಕಭಿ? ಯಾಕೆ ಮತ್ತೆ ಮತ್ತೆ ಆ ಮನೆಗೆ ಹೋಗ್ಬೇಕಮ್ಮ? ನನಗಿಷ್ಟ ಇಲ್ಲ. ನೆನ್ನೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ನೀವಾಗಿ ನೀವೇ ಆ ಮನೆಗೆ ಹೋಗಿದ್ರಿ ಅಲ್ವಾ? ಇವತ್ತು ಆ ಅಂಕಲ್ ಬಂದು ಕೇಳಿದ್ರೆ ಹೋಗಲ್ವಾ? ನಿನ್ನೆ ಬೇರೆ ಇವತ್ತು ಬೇರೆ ಅಮ್ಮ. ಏನೇ ಆದ್ರೂ ದೊಡ್ಡವ್ರು ಕರೆದಾಗ ಹೋಗ್ಬೇಕು ಅಬ್ಬಿ. ಅಷ್ಟೇ ಅಲ್ವಾ ಅಮ್ಮ? ಪಾಪ ಅಜ್ಜಿಗೆ ಆರೋಗ್ಯ ಚೆನ್ನಾಗಿಲ್ವಂತೆ. ಮೊನ್ನೆ ಅವ್ರ ದೇವಸ್ಥಾನಕ್ಕೂ ಬರ್ಲಿಲ್ಲ, ಅದಕ್ಕೆ ತುಂಬಾ ನೋವು ಪಟ್ರಂತೆ. ನಮ್ಮನ್ನ ನೋಡ್ಬೇಕು ಅಂತ ಕನ್ವರ್ಸ್ತಿದಾರಂತೆ. ನಾಳೆ ಅಂಕಲ್ ಹೇಳಿದ್ರು ಅಮ್ಮ. ಅಯ್ಯೋ ಪಾಪ, ಅಷ್ಟು ಹಿರಿಯರು ಕೇಳಿದ್ರೆ ಇಲ್ಲ ಅಂತ್ಯಾ ಅಭಿ? ತಪ್ಪು ಅಲ್ವಾ? ಯಾಕೋ ಅಮ್ಮ, ನಂಗೆ ಆ ಮನೆಗೆ ಹೋಗಕ್ಕೆ ಇಷ್ಟನೇ ಇಲ್ಲ. ಹಾಗನ್ಬಾರ್ದು ಅಭಿ. ನಮ್ಮನ್ನ ಒಬ್ರು ಇಷ್ಟಪಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಅದೃಷ್ಟ. ನಮಗೆ ಅಂತ ಯಾರಿದ್ದಾರೆ? ಇರೋರನ್ನೇ ನಮ್ಮ ಬಂಧುಗಳು ಅಂತ ಅನ್ಕೋಬೇಕು. ಹೌದಮ್ಮ, ಆ ಮನೆಯವರು ನನಗ್ ಬಂಧುಗಳಾಗ್ಬೇಕು ಅಂತ ಅನ್ಸ್ತದೆ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ದಿವ್ಯಾ. ಅನಾವಶ್ಯಕವಾಗಿ ಅಮ್ಮಂಗೆ ಏನೇನೋ ಹೇಳ್ಬೇಡ. ತಪ್ಪು ಅಭಿ. ನಮ್ಮ ಜೊತೆ ಏನು ಸಂಬಂಧ ಇದೆ ಅಂತ ಮೀನಾಕ್ಷಿ ಆಂಟಿ, ನಾಣಿ ಅಂಕಲ್ ನಮಗೆ ಅಷ್ಟು ಸಹಾಯ ಮಾಡಿದ್ರು, ಸ್ವಂತದವ್ರ ಥರ ನೋಡ್ಕೊಂಡ್ರು. ನನಗೆ ಹಳೇದು ನೆನಪಿಗೆ ಬರೋವರೆಗೂ ಎಲ್ಲರೂ ನಮ್ಮವರೇ, ನಮ್ಮ ಬಂಧುಗಳೇ. ನಡೀರಿ, ಈ ಚೀಲನ ಮನೇಲಿಟ್ಟು ನಾನೇ ನಿಮ್ಮನ್ನ ಆ ಮನೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಮ್ಮ. ಬೇಡ ಅಮ್ಮ. ಏನು ಮಾತಾಡ್ದೇನೆ ನಡಿ ಅಭಿ, ಬಾ ಹೋಗಿ ಬರ್ತೀವಿ ರೀ.
ಚಂದ್ರಿಕಾ, ಇವತ್ತು ನಮ್ಗೆ ಯಾವ ಟೆನ್ಷನ್ ಇಲ್ಲ. ನನ್ಗಂತೂ ಗಾಳಿಲಿ ತೇಲ್ತಿರೋ ಹಾಗಿದೆ. ಮತ್ ನಿನ್ಗೆ ಕತ್ಲೆಲಿ ಎಗುರ್ತಿರೋ ಹಾಗಿದೆ. ಆ, ಈ ಊರಿಗೆ ಬಂದ್ಮೇಲೆ ನಾವ್ ಇಷ್ಟು ಆನಂದವಾಗಿರೋದು ಇದೇ ಮೊದಲನೇ ಸರಿ ರೀ. ಹೌದು, ನನ್ಗೆ ಇಡೀ ಊರ್ ತಿರುಗಿ ಡ್ಯಾನ್ಸ್ ಮಾಡ್ಬೇಕನ್ಸ್ತಿದೆ. ಅಯ್ಯೋ, ದಯವಿಟ್ಟು ಹಾಗೆ ಮಾಡಬೇಡಿ. ಊರೊಳಗಡೆ ಯಾವ್ದೋ ಹುಚ್ಚ ಬಂದಿದ್ದಾನೆ ಅನ್ಕೋತಾರೆ. ನನ್ ಮೊದಲನೇ ಶತ್ರು ನೀನೇ ಕಡೆ. ಏನ್ ಮಾಡ್ತೀನಿ ಅಂದ್ರೂ ಎನ್ಕರೇಜೇ ಮಾಡಲ್ಲ. ಇಲ್ಲಿವರೆಗೂ ಸರಿಯಾದ ಕೆಲಸ ಒಂದಾದ್ರೂ ಮಾಡಿದೀರಾ? ಚಪ್ಪಾಳೆ ಹೊಡೆದು ಎನ್ಕರೇಜ್ ಮಾಡೋದಕ್ಕೆ? ಸರಿ ಬಿಡ, ನೀನೇನೋ ದೊಡ್ಡ ಘನ ಕಾರ್ಯ ಮಾಡ್ರೋ ಹಾಗೆ. ಅದ್ ಸರಿ ಬಿಡು, ನನಗೆ ಆವಾಗಿಂದ ಒಂದು ಡೌಟ್ ಬರ್ತಿದೆ. ಏನ್ರಿ ನಿಮ್ ಹಾಳ್ ಡೌಟು? ನಾವು ಜಾಸ್ತಿ ಹೊತ್ತು ಆನಂದವಾಗಿರೋದನ್ನ ಆ ದೇವರು ತಡ್ಕೊಳ್ಳೋದಿಲ್ಲ ಅಲ್ವಾ? ಯಾವ ಕ್ಷಣದಲ್ಲಾದ್ರೂ ಯಾವುದೋ ಒಂದು ಕಲ್ಬಂಡೆನ ತಗೊಂಡ್ ಬಂದು ನಮ್ ತಲೆ ಮೇಲೆ ಹಾಕ್ತಾನೇನೋ ಅನಿಸ್ತಿದೆ. ಲೇ ಪೌಡ್ರು, ಅದೇನ್ ಬಾಯ ಇಲ್ಲ ಏನಾದ್ರೂನ? ಆ ಹಾಳ್ ಬಾಯಿಂದ ಏನ್ ಹೇಳಿದ್ರೋ ಏನೋ. ಅಲ್ಲಿ ನೋಡಿ, ನಮ್ ಪಾಲಿಗೆ ಆ ಕಲ್ ಬಂಡೆ 2 ಬಂದಿದೆ. ಕೇಶವ ಮೀನಾಕ್ಷಿ ಬಂದ್ರೆ ನಮ್ಗೇನು ಸಮಸ್ಯೆ? ತಲೆ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಮನೇಲಿ ನಿತ್ಯ ಇದ್ದಾಳೆ. ಅವಳು ನೋಡ್ತಿದ್ದ ಹಾಗೇನೆ ಜಾನ್ಕಿ ಅತ್ಗೆ ಅಂತ ಮೀನಾಕ್ಷಿ ಅವಳನ್ನ ಮಾತಾಡಿಸ್ತಾಳೆ. ನಿತ್ಯಗೆ ಡೌಟ್ ಬರುತ್ತೆ. ಹೌದಲ್ವಾ? ಅಷ್ಟೇ ಅಲ್ಲ, ಆ ಮರಿ ರಾಕ್ಷಸ ಕೇಶವ ನಿತ್ಯನ ಬೆಂಗಳೂರಲ್ಲೇ ನೋಡಿದಾನೆ. ಇಲ್ಲಿ ಕೂಡ ನೋಡಿದ್ರೆ ಅವ್ರ ಅಪ್ಪನ್ಗೆ ಹೇಳ್ಬಿಡ್ತಾನೇನೋ ರೀ. ಅಯ್ಯಯ್ಯೋ, ಖಂಡಿತ ಹೇಳ್ತಾನೆ ಚಂದ್ರಿಕಾ. ಆದ್ರೂ ಆ ನಾಣಿ ಇವ್ರನ್ನ ಯಾಕೆ ಕರೆಸ್ಕೊಂಡ ಅಂತ 1-2 ದಿನ ಕಾಯಕ್ ಆಗ್ಲಿಲ್ವಾ ಮೂರ್ಖ? ಹಲೋ ರಾಮಕೃಷ್ಣ ತಾತ. ಹಾಯ್ ಚಂದ್ರಿಕಾ ಅಜ್ಜಿ. ಲೇ, ನಿನಗೆ ನಾವು ತಾತ ಅಜ್ಜಿ ಏನೋ? ಅಂದ್ರೆ ನಮ್ಮ ಅಪ್ಪ ನಿಮ್ನ ತನ್ನ ಪೇರೆಂಟ್ಸ್ ಆಗಿ ನೋಡ್ತಾರ ಅಜ್ಜಿ ಅವ್ರೆ. ಅವನಿಗೆ ಹಲ್ಲು ಉದುರಿಸ್ಬಿಡ್ತೀವಿ ಅಂತ ಹೇಳೋ. ಅವನಿಗೆ ನಾವು ಪೇರೆಂಟ್ಸ್ ಏನಾ? ನಮಗೂ ಅವನಿಗೂ 1 ತಿಂಗಳು 2 ತಿಂಗಳು ಏಜ್ ಗ್ಯಾಪ್ ಇರುತ್ತೆ ಅಷ್ಟೇ. ಆದ್ರೂ ಸರಿ, ನೀವ್ ತಾತ ಅವ್ರ ಅಜ್ಜಿ. ಏಯ್, ತಪ್ಪು ಕೇಶವ, ಹಾಗೆ ಕರಿಬಾರ್ದು. ಆಂಟಿ ಅಂಕಲ್ ಅಂತ ಕರಿಬೇಕು. ಹಾಗೆ ಹೇಳಮ್ಮ ಅವನ್ಗೆ. ಹೌದು, ಸಡನ್ ಆಗಿ ಬಂದ್ರಲ್ಲ, ಯಾಕೆ? ಅದು ನಮ್ಮ ಮನೆಯವ್ರು ಬಾ ಅಂದ್ರು ರೀ. ಅಬ್ಬೋ, ಹೇಳಿಲ್ವಾ ಇದೆಲ್ಲ ನಾಣಿ ಚೇಷ್ಟೆ ಅಂತ? ಅಯ್ಯೋ, ಅವ್ರಿಗೆ ಯಾಕ್ರಿ ಹಾಗಂತೀರಾ? ಅವ್ರನ್ನ ನೋಡ್ಬೇಕಂತ ನನ್ಗೂ ಅನ್ಸ್ತು, ಅದಕ್ಕೆ ಬಂದೆ. ಅದಕ್ಕೆ ಮಾತ್ರ ಬಂದ್ರಾ? ಅಂದ್ರೆ ನಮ್ಮ ಅಪ್ಪನಿಗೆ ಒಂದ್ ಮಾತು ಹೇಳ್ಬೇಕು ಅಂತ ಬಂದ್ವಿ ಆಂಟಿ. ಏನ್ ಮಾತು? ಅದು ನಮ್ಮ ಅಪ್ಪನ ಹತ್ರನೇ ಹೇಳ್ತೀನಿ. ಹಲೋ, ಇಲ್ಲಿ ನಾವು ಕೂಡ ಇದ್ದೀವಿ, ನಮ್ಮನ್ ಮಾತಾಡ್ಸಲ್ವಾ? ಹಾ, ನೀವು ನಿನ್ನೆ ಮೊನ್ನೆಯಿಂದ ಇಲ್ಲೇ ಇದ್ದೀರಾ ಅಲ್ವಾ ಸರ್? ಅಂದ್ರೆ ಮನೆಗ್ ಬಂದ್ರೆ ಅತಿಥಿಗ್ ಮರ್ಯಾದೆನೇ ಇಲ್ವಾ? ಒಂದ್ಸಲ ಬಂದ್ರೆ ಅತಿಥಿ ಅಂತಾರೆ, ದಿನಕ್ಕೆ 10 ಸಲ ಬರೋರನ್ನ ಏನಂತಾರೆ? ಏನಂತಾರೆ ಸ್ವಾಮಿ? ಏನಂತಾರಯ್ಯ? ದಿನಕ್ಕೆ 3 ಸಲ ಮನೆಗೆ ಬರೋರ್ನ ಬೆಗ್ಗರ್ ಅಂತಾರೆ ಸಾರ್. ಹಾಗಾದ್ರೆ 10 ಸರಿ ಬಂದವ್ರನ್ನ ಲವರ್ಸ್ ಅನ್ಕೋಬೋದಲ್ವಾ? ಪೊಲೀಸ್ ಅವರು ಅಂತ ಹೇಳಿ ಹೇಗೂ ನಮಗ್ ಮರ್ಯಾದೆ ಕೊಡ್ತಿಲ್ಲ. ಫಸ್ಟ್ ಟೈಮ್ ಬಂದಿದ್ದಾರೆ ಅವರು, ಅವ್ರಿಗಾದ್ರೂ ಮರ್ಯಾದೆ ಕೊಡಿ. ಅಷ್ಟಕ್ಕೂ ನೀವು ನಮ್ಮ ಮನೆಗೆ ಇಷ್ಟು ಸರಿ ಯಾಕೆ ಬರ್ತಿದ್ದೀರಾ ಸರ್? ರಾಮಕೃಷ್ಣ ಅವ್ರೆ, ಅಂದ್ರೆ ಇಲ್ಲಿ ಏನೋ ಇದೆ, ಅದು ನನ್ನ ಆಯ್ಸ್ಕಂತ ತರ ಸರ್ರ 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 ಅಂತ ಎಳಿತಾ ಇದೆ. ಎಷ್ಟೇ ತಡೆದ್ರೂ ಆಗ್ತಿಲ್ಲ. ಪದೇ ಪದೇ ಬಾ ಅಂತ, ಬಾರು ಬಾರು ಬಾರೋ ಬಾರೋ ಅಂತ ಕರೀತಾ ಇದೆ. ಆಹಾ,
ನೋಡಿದ್ರ ಆ ಕರೆ ನನ್ನ ಬಾರೋ ಬಾರೋ ಅಂತ ಕರೀತಾ ಇದೆ. 1 ಮಿನಿಟ. ಸ್ವಾಮಿ ನೀನ್ ನನ್ನ ಫಾಲೋ ಮಾಡು ಅಯ್ಯ. ಇವನ್ ವರ್ತನೆ ನೋಡ್ತಿದ್ರೆ ನಿಜವಾಗ್ಲೂ ನಿತ್ಯ ಮಾಯಲ್ಲಿ ಬಿದ್ದಿದ್ದಾನೇನೋ ಅನ್ಸುತ್ತೆ. ರಾಜ ಇಳೆಯ ರಾಜ, ಇವನೋ ಇವನ್ ಸ್ಟೈಲು. ಅವನು ಹುಚ್ಚ ಅವನಿಗೆ. ಅವರಿಬ್ಬರ ಜೊತೆ ನಮಗೇನ್ ಬಿಡು. ಇಷ್ಟಕ್ಕೂ ಇವರಲ್ಲಿ ಮನೆಯೊಳಗೆ ಹೋಗ್ಬಿಟ್ರೆ ಏನು? ಅಯ್ಯೋ ತುಂಬಾ ಫಾಸ್ಟ್ ಇದ್ದಾರೆ ಚಂದ್ರಿಕಾ. ಅಯ್ಯೋ ನಾವು ಕೇರ್ಫುಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ಮೀನಾಕ್ಷಿ ಕೇಶವ ನಮ್ ಕತೆ ಮುಗಿಸ್ಬಿಡ್ತಾರೆ. ಮತ್ತೆ ಟೆನ್ಷನ್ ಶುರು ಆಯ್ತಲ್ಲ. ಎಲ್ಲ ನಿಮ್ ಬಾಯಿ ಮಹಿಮೆ, ಇನ್ನೇನಾಗತ್ತೆ? ಮಕ್ಕಳು ಬರ್ತಾರೆ ಅಂತ ಹೇಳ್ದೆ, ಇನ್ನೂ ಬರ್ಲೇ ಇಲ್ವಲ್ಲ ನಾಣಿ? ತಪ್ಪದೆ ಬರ್ತಾರೆ ಅಜ್ಜಿ, ನೀವೇನ್ ಚಿಂತೆ ಮಾಡಬೇಡಿ. ಬೇಗ ಬನ್ನಿ ಅಂತ ಹೇಳಿಲ್ವಾ ನಾಣಿ? ಹೇಳೇ ಬಂದಿದ್ದೀನಿ. ಬರ್ತಾ ಇರ್ತಾರೆ. ಅಪ್ಪ ಏನ್ರಿ? ಏನ್ರಿ? ನೋಡಿದ್ರೆ ಮೇಡಮ್, ನೀವು ಮಕ್ಕಳ ಬಗ್ಗೆ ಹೇಳ್ತಿದ್ರೆ ನನಗೆ ನನ್ನ ಹೆಂಡತಿ ಮಗ ನೆನಪಿಗೆ ಬರ್ತಿದ್ದಾರೆ. ಅವ್ರು ಇಲ್ಲಿಗೆ ಬಂದು ಕರಿತಿರಾಗ ಅನಿಸ್ತಿದೆ. ಅನ್ಸೋದೇನು ನಾಣಿ, ಅವರೇ ಕಾಣ್ತಿದಾರಲ್ಲ. ಏನ್ರಿ? ಮೀನಾಕ್ಷಿ, ಕೇಶವ, ನೀವೇನ್ರು ಇಲ್ಲಿಗೆ ಬಂದಿದ್ದೀರಾ? ನೀವೇ ಅಲ್ವಾ ರೀ ತಕ್ಷಣ ಬಾ ಅಂದಿದ್ದು? ನಾನು ಯಾವಾಗ ಬರಕ್ ಹೇಳ್ದೆ? ಒಂದ್ಸರಿ ನಿಮ್ ಫೋನನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ನೆನ್ಪಿಸ್ಕೊಳ್ಳಿ. ಫೋನಲ್ಲಿ ಯಾಕೆ? ಡೈರೆಕ್ಟ್ ಇಲ್ಲಿಗೆ ಬಂದು ನಾನು ಮುಂದೆ ನಿಂತ್ಕೊಂಡು ನಿನ್ ಕತೆ ಎಲ್ಲ ಹೇಳ್ಬಿಡು. ನಿನಗೆ ಹಂಗ ಅರ್ಥ ಆಯ್ತಾ? ನಾನೇನೋ ಕೋಪದಲ್ಲಿ ಹೇಳಿದ್ರೆ ನೀವು ನಿಜವಾಗ್ಲೂ ಬಂದ್ಬಿಡ್ತೀರಾ? ಅಷ್ಟಕ್ಕೂ ಬುದ್ಧಿ ಇಲ್ವಾ ನಿನಗೆ? ಅಯ್ಯೋ, ಪತಿಯೇ ಪ್ರತ್ಯಕ್ಷ ದೈವ ಅಲ್ವಾ ರೀ? ನೀವ್ ಕೋಪದಲ್ಲಂದ್ರು ಶಾಂತವಾಗಂದ್ರು ನಾವು ಬರ್ಲೇಬೇಕಲ್ವಾ ರೀ? ನಿನ್ ಪತಿ ಭಕ್ತಿ ಬೆಂಕಿ ಹಾಕ. ಕೋಪದಲ್ಲಿ ಹೇಳಿದ್ರೆ ಬರ್ಬೇಡ ಅಂತ ಅರ್ಥ, ಶಾಂತವಾಗಿ ಹೇಳಿದ್ರೆ ಬಾ ಅಂತ ಅರ್ಥ. ಏನೋ ರೀ, ನಾನ್ ನಿಮ್ ಅರ್ಧಾಂಗಿ ಅನ್ನೋ ಅರ್ಥ ಮಾತ್ರ ನನಗೆ ಗೊತ್ತು. ಅವ್ರು ಬಂದ್ರೆ ಏನಾಯ್ತು ನಾಣಿ? ಯಾಕೆ ಕೋಪ ಮಾಡ್ಕೋತಿದೀಯಾ? ಹಾಗೆ ಹೇಳಿ ಮೇಡಮ್. ಅಂದ್ಹಾಗೆ ನಿಮ್ಗೆ ನಮಸ್ಕಾರ ಮಾಡೋದೇ ಮರ್ತೋಯ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಅಜ್ಜಿ. ನಮಸ್ಕಾರ ನಮ್ಮ. ಲಕ್ಷಣವಾಗಿದ್ಯಾ? ಇವಳು ನನಗೆ ತಕ್ಕ ಹೆಂಡತಿನ ಅಜ್ಜಿ ಅವ್ರೆ. ಆದ್ರೆ ಇವನಿದಾನಲ್ಲ, ದೊಡ್ಡ ಚೇಷ್ಟೆ ಹಠಮಾರಿ ಮಗ. ಅಪ್ಪ ಏನು? ಚಿಕ್ಕ ಹುಡುಗನ್ ಬಗ್ಗೆ ಅದೇನ್ ಮಾತು ನಾಣಿ? ಇವನು ಚಿಕ್ಕವನಲ್ಲ ಮೇಡಮ್, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇವನು ನಾರ್ದ ಅಂತ. ನಾನೇನೋ ವಿಷಯ ಹೇಳಬೇಕು ಅಂತ ಬಂದ್ರೆ ನನ್ನೇ ಬೈತ್ಯಾ ಅಪ್ಪ? ಇರ್ಲಿ, ಮಾಡ್ತೀನಿ. ನೋಡಿದ್ರ ಅವ್ನು ನಾನು ಹೇಗ್ ನೋಡ್ತಿದ್ದಾನೆ? ನೋಡಿದ್ರ ನನ್ನ ಹಾಗೆ ನೋಡ್ತಾ ಮನ್ಸಲ್ಲಿ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಏಯ್, ಏನ್ ಪ್ಲಾನ್ ಮಾಡ್ತಿದ್ದೀಯ ಹೇಳೋ, ಮರ್ಯಾದಿನ ಹೇಳು. ಅಯ್ಯೋ, ನಾನೇನು ಮಾಡಿಲ್ಲ ಅಪ್ಪ. ಅಬ್ಬಬ್ಬಬ್ಬಬ್ಬ, ಅಷ್ಟೊಂದು ವಿನಯ ಬೇಡ ಕಣೋ. ಲೈ, ಅಷ್ಟಕ್ಕೆ ನೀವು ಇಲ್ಲಿಗೆ ಯಾಕೆ ಬಂದ್ರೋ? ಅಷ್ಟಕ್ಕೆ ಏನ್ ಮಾಡಕ್ ಬಂದಿದ್ದೀರಾ ಇಲ್ಲಿ? ನಿಮ್ಗೊಂದ್ ವಿಷಯ ಹೇಳೋಣ ಅಂತ ಬಂದ್ವಿರಿ. ಏನ ವಿಷಯ? ಅದು ನಮ್ ಜಾನಕಿ ಅದ್ಕೆ ಇಲ್ವಾ? ಇದಾರೆ. ನೀನಿರಮ್ಮ. ಏನ್ ನಾಣಿ ನಿನ್ ವರ್ತನೆ? ಅವ್ರು ಬರ್ತಿದ್ದಾಗೆ ದಬಾಯಿಸ್ತಿದ್ಯಾ? ಆ, ಆ, ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗಿ ಫ್ರೆಶ್ ಆಗೋ ಕೇಳು. ಆ, ಹ್ಮ್